ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತವನ್ನು 2047 ಒಳಗೆ ಇಸ್ಲಾಮಿಕ್ ರಿಪಬ್ಲಿಕ್ ಮಾಡಬೇಕು ಅನ್ನೋದು ಭಯೋತ್ಪಾದಕರ ಕನಸು. ಆ ಕನಸು ಈಡೇರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ 2050 ಹೊತ್ತಿಗೆ ಭಾರತ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಮುಸ್ಲಿಮರನ್ನು ಹೊಂದಿರುವ ದೇಶವಾಗಿರುತ್ತೆ ಅನ್ನೋದು ನಿಜ ಅಂತಿದೆ. ಅದೊಂದು ಸರ್ವೆ ವರದಿ. ಹಾಗಾದರೆ ನಿಜಕ್ಕೂ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ? ಇಲ್ಲಿ ಮುಸ್ಲಿಮರ ಸಂಖ್ಯೆ ಎಷ್ಟು ಹೆಚ್ಚಾಗುತ್ತೆ, ಆಗ ಹಿಂದೂಗಳ ಸಂಖ್ಯೆ ಎಷ್ಟಾಗಿರುತ್ತೆ? ಇದು ಆತಂಕ ಪಡಬೇಕಾದ ವಿಷಯನ? ಇಷ್ಟಕ್ಕೂ ಆ ವರದಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಸದ್ಯಕ್ಕೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ. ಸದ್ಯಕ್ಕೇನು, ಇನ್ನು ಸಾಕಷ್ಟು ವರ್ಷಗಳ ಕಾಲ ನಮ್ಮನ್ನು ದಾಟಿ ಮುಂದಕ್ಕೆ ಬರೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಚೈನಾದಲ್ಲಿ ಜನನ ಪ್ರಮಾಣ ಕುಸಿತಿದೆ, ಆದರೆ ನಮ್ಮಲ್ಲಿ ಅದು ಹೆಚ್ಚುತ್ತಾ ಹೋಗ್ತಾ ಇದೆ. ಹೀಗಾಗಿ 2070 ಹೊತ್ತಿಗೆ ಭಾರತದಲ್ಲಿ ಜನಸಂಖ್ಯೆ ಅನ್ನೋದು 170 ಕೋಟಿಯನ್ನು ದಾಟಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಜನಸಂಖ್ಯೆಯ ಕಾರಣದಿಂದ ಭಾರತಕ್ಕೊಂದಷ್ಟು ಲಾಭಗಳಿದ್ದ ಹಾಗೆ ಸಾಕಷ್ಟು ನಷ್ಟಗಳು ಕೂಡ ಇರುತ್ತವೆ. ಹಾಗೆ ಇಲ್ಲಿನ ಸರ್ಕಾರಗಳ ಮೇಲಿನ ಜವಾಬ್ದಾರಿ ಕೂಡ ಜನಸಂಖ್ಯಾ ಹೆಚ್ಚಳದಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಯುವಕರಿಗೆ ಕೆಲಸ ಒದಗಿಸಿಕೊಡಬೇಕು, ಅವರನ್ನು ಬ್ಯುಸಿಯಾಗಿಡಬೇಕು, ದುಡಿಯುವ ವರ್ಗವನ್ನು ತಯಾರು ಮಾಡಬೇಕು. ಹಾಗಾದಾಗ ಮಾತ್ರ ಇದು ವಿವೇಕಾನಂದರ ಕನಸಿನ ಆರೋಗ್ಯವಂತ ಯುವ ಭಾರತ ಆಗುತ್ತೆ. ಹಾಗಲ್ಲದೆ ಇದ್ರೆ ಬಡತನ, ನಿರಂತರ ಗಲಭೆಗಳು, ಅರಾಜಕತೆ ಇವೆಲ್ಲವನ್ನ ಈ ದೇಶ ನೋಡಬೇಕಾಗಿ ಬರುತ್ತೆ. ಇದೇ ಜನಸಂಖ್ಯೆ ಈ ದೇಶದಲ್ಲಿ ಆಂತರಿಕ ಸಂಘರ್ಷಗಳಿಗೆ ಕೂಡ ಕಾರಣವಾಗುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿನೇ ಜನಸಂಖ್ಯೆ ಹೆಚ್ಚಳ ಅನ್ನೋದು ಭಾರತದ ಪಾಲಿಗೆ ನುಂಗಲು ಆಗದ, ಉಗುಳಲೂ ಆಗದ ಬಿಸಿ ತುಪ್ಪದಂತೆ ಕಾಣ್ತಾ ಇದೆ. ಇನ್ನು ಜನಸಂಖ್ಯೆ ಹೆಚ್ಚಳದ ಬಗ್ಗೆ ನಾವು ಹೀಗೆ ತಲೆ ಕೆಡಿಸ್ಕೊಳ್ತಾ ಇದ್ರೆ ಅಲ್ಲಿ ಪ್ಯೂರ್ ರಿಸರ್ಚ್ ಸೆಂಟರ್ ನಡೆಸಿರುವ ಸರ್ವೆ ಇನ್ನಷ್ಟು ಭಯ ಹುಟ್ಟಿಸ್ತಾ ಇದೆ. ಗೆಳೆಯರೆ, ಮುಂದಿನ ವರ್ಷಗಳಲ್ಲಿ ಜನಸಂಖ್ಯೆ ಅನ್ನೋದು ಬರೀ ಭಾರತವನ್ನ ಮಾತ್ರ ಅಲ್ಲ, ಇಡೀ ವಿಶ್ವವನ್ನ ನಾನಾ ರೀತಿಯಲ್ಲಿ ಕಾಡುತ್ತೆ. ಅದರ ಬಗ್ಗೆ ಮೊದಲು ಹೇಳಿ ಆ ನಂತರ ನಮ್ಮ ಹೆಮ್ಮೆಯ ಭಾರತದ ವಿಷಯಕ್ಕೆ ಬರೋಣ. ನಿಮಗೆ ಗೊತ್ತೇ ಇರೋ ಹಾಗೆ 2010ರಲ್ಲಿ ಈ ಜಗತ್ತಿನ ಜನಸಂಖ್ಯೆ 685 ಕೋಟಿಗೂ ಹೆಚ್ಚಿತ್ತು. ಈಗ ಅದು 800 ಕೋಟಿಯನ್ನ ದಾಟಿದೆ. ಆದರೆ ಮುಂದಿನ 26 ವರ್ಷಗಳಲ್ಲಿ ಈ ಜನಸಂಖ್ಯೆ ತುಂಬಾ ಏನು ಹೆಚ್ಚಾಗೋದಿಲ್ಲ. ಯಾಕೆ ಅಂದ್ರೆ ಕೆಲ ದೇಶಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗುವ ಮುನ್ಸೂಚನೆ ಕೂಡ ಸಿಗ್ತಾ ಇದೆಯಂತೆ. ಹೀಗಾಗಿ 2050 ಹೊತ್ತಿಗೆ ವಿಶ್ವದ ಜನಸಂಖ್ಯೆ 930 ಕೋಟಿಯಷ್ಟಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು 2010ರಲ್ಲಿ ಈ ಜಗತ್ತಲ್ಲಿ 216 ಕೋಟಿಯಷ್ಟಿದ್ದ ಕ್ರೈಸ್ತರ ಸಂಖ್ಯೆ 2050ಕ್ಕೆ 291 ಕೋಟಿಯನ್ನು ಮುಟ್ಟುತ್ತೆ. ಸೊ ಈ 40 ವರ್ಷಗಳಲ್ಲಿ ಕ್ರೈಸ್ತರು 75 ಕೋಟಿಯಷ್ಟು ಹೆಚ್ಚಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು 2010ರಲ್ಲಿ ಜಗತ್ತಿನ ಮುಸ್ಲಿಮರ ಸಂಖ್ಯೆ 160 ಕೋಟಿಯಷ್ಟಿತ್ತು. 2050ಕ್ಕೆ ಅದು 276 ಕೋಟಿಯನ್ನು ಮುಟ್ಟಲಿದೆ. ಸೊ 40 ವರ್ಷಗಳಲ್ಲಿ ಈ ಜಗತ್ತಲ್ಲಿ ಹೆಚ್ಚಾಗ್ತಾ ಇರೋ ಮುಸ್ಲಿಮರ ಸಂಖ್ಯೆ 116 ಕೋಟಿ. ಅಂದ್ರೆ ಹೆಚ್ಚು ಕಡಿಮೆ 70% ಮುಸ್ಲಿಮರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಹಿಂದೂಗಳ ಜನಸಂಖ್ಯೆ ವಿಷಯಕ್ಕೆ ಬರೋದಾದ್ರೆ 2010ರಲ್ಲಿ ಹಿಂದೂಗಳು 103 ಕೋಟಿಯಷ್ಟಿದ್ರು. 2050ಕ್ಕೆ ಅದು 138 ಕೋಟಿಯನ್ನು ಮುಟ್ಟುತ್ತೆ. ಇವತ್ತಿನ ಹಾಗೆ ಅವತ್ತು ಕೂಡ ಜಗತ್ತಿನ 3ನೇ ಅತಿ ದೊಡ್ಡ ರಿಲಿಜಿಯನ್ ಆಗಿ ಹಿಂದೂಗಳೇ ಇರ್ತಾರೆ. ಇನ್ನು ಈ ಜಗತ್ತಲ್ಲಿ ಯಾವುದೇ ಮತಧರ್ಮಗಳಿಗೆ ಸೇರದ ಜನ ಇದ್ದಾರೆ ನೋಡಿ. ಅವರು 2010ರಲ್ಲಿ 113 ಕೋಟಿಯಷ್ಟಿದ್ರು. ಇದು 2050ಕ್ಕೆ 123 ಕೋಟಿಯಷ್ಟಾಗತ್ತೆ. ಆದ್ರೆ ಇಲ್ಲಿ 40 ವರ್ಷಗಳಲ್ಲಿ ನಾಸ್ತಿಕರ ಸಂಖ್ಯೆ ಹೆಚ್ಚಾಗೋದು ಕೇವಲ 10 ಕೋಟಿ ಮಾತ್ರ ಅನ್ನೋದು ಗಮನಿಸಬೇಕಾದ ಅಂಶ. ಇನ್ನುಳಿದ ಹಾಗೆ 2010ರಲ್ಲಿ 48 ಕೋಟಿಯಷ್ಟಿದ್ದ ಬೌದ್ಧರು 2050ಕ್ಕೂ ಅಷ್ಟೇ ಇರ್ತಾರೆ. ಸೊ ಆಗ ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ ಅವರ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಹಾಗೇನೆ ಯಹೂದಿಗಳು 2010ರಲ್ಲಿ 1.3 ಕೋಟಿ ಇದ್ರು. ಅವರ ಸಂಖ್ಯೆ 2050ಕ್ಕೆ 2.2 ಕೋಟಿ ಅಷ್ಟಾಗತ್ತಂತೆ. ಸೊ ಈ ಚಾರ್ಟ್ ಅನ್ನ ಗಮನಿಸಿ ನೋಡಿದ್ರೆ ಈ ಜಗತ್ತಲ್ಲಿ 2010ರಿಂದ 2050 ನಡುವೆ ಜನಸಂಖ್ಯೆ ಅನ್ನೋದು ಅತಿಯಾಗಿ ಹೆಚ್ಚಾಗೋದು ಮುಸ್ಲಿಮರದ್ದು. ಇಷ್ಟಾದ್ರೂ ಕೂಡ ಅವರು ಜಗತ್ತಲ್ಲಿ 2ನೇ ಅತಿ ದೊಡ್ಡ ಮತವಾಗಿನೇ ಮುಂದುವರಿತಾರೆ. ಕ್ರಿಶ್ಚಿಯಾನಿಟಿ ಮೊದಲ ಸ್ಥಾನದಲ್ಲಿರುತ್ತೆ. ಆದರೆ ಮೊದಲ ಮತ್ತು 2ನೇ ಸ್ಥಾನಗಳ ನಡುವಿನ ಅಂತರ ಇದೆಯಲ್ಲ, ಅದು ತುಂಬಾನೇ ಕಡಿಮೆ ಆಗುತ್ತೆ. ಗೆಳೆಯರೆ, ಇಲ್ಲಿ ಕ್ರೈಸ್ತರ ಸಂಖ್ಯೆಯ ಬೆಳವಣಿಗೆ ಕುಂಠಿತವಾಗೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡಿದ್ರೆ ನಮ್ಮ ಕಣ್ಣಿಗೆ ಬೀಳೋದು ಯುರೋಪ್. 2050 ಹೊತ್ತಿಗೆ ಅಲ್ಲಿ ಜನಸಂಖ್ಯೆಯ ಕುಸಿತ ಹೆಚ್ಚಾಗಿರುತ್ತೆ. ಈ 40 ವರ್ಷಗಳಲ್ಲಿ 100 ಮಿಲಿಯನ್ ಅಂದ್ರೆ 10 ಕೋಟಿಯಷ್ಟು ಜನಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೆ. ಯುರೋಪ್ ಅಲ್ಲಿ 2010ರಲ್ಲಿ 553 ಮಿಲಿಯನ್ ಮಂದಿ ಅಲ್ಲಿದ್ರು. ಅದು 2050 ಹೊತ್ತಿಗೆ 454 ಮಿಲಿಯನ್ಗೆ ಕುಸಿತವನ್ನ ಕಾಣುತ್ತೆ ಅಂತ ವರದಿಗಳು ಹೇಳ್ತಾ ಇವೆ. ಅಲ್ಲಿನ ಜನನ ಪ್ರಮಾಣ ಕುಸಿತ ಹಾಗೂ ಅಲ್ಲಿಗೆ ಹೋಗೋ ವಲಸಿಗರ ಪ್ರಮಾಣ ಹೆಚ್ಚಾಗೋದ್ರಿಂದ ಅಲ್ಲಿನ
ಅಲ್ಲಿನ ಮೂಲ ಕ್ರೈಸ್ತರ ಸಂಖ್ಯೆ ಕಡಿಮೆಯಾಗಿ ಮುಸ್ಲಿಮರ ಸಂಖ್ಯೆಯಲ್ಲಿ 6ರಿಂದ 10% ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಕ್ರೈಸ್ತರನ್ನ ಅಲ್ಲಿ ನಾಸ್ತಿಕವಾದದ ಭಯ ಬೇರೆ ಕಾಡೋದಕ್ಕೆ ಶುರುವಾಗಿದೆ. ಈಗಾಗಲೇ ಅಲ್ಲಿ ಯಾವ ಮತಾಚರಣೆಗಳನ್ನು ಇಟ್ಕೊಳ್ಳದ ಜನ ಹೆಚ್ಚಾಗ್ತಾ ಹೋಗ್ತಾ ಇದ್ದಾರೆ. ಮುಂದೆ ಅಲ್ಲಿನ ಒಟ್ಟು ಜನಸಂಖ್ಯೆಯ 23% ಬರೀ ನಾಸ್ತಿಕರೇ ಇರ್ತಾರೆ ಅಂತ ಆ ವರದಿ ಹೇಳ್ತಾ ಇದೆ. ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾದರೂ ಅಚ್ಚರಿ ಪಡಬೇಕಿಲ್ಲ. ಸೊ ಕ್ರೈಸ್ತರ ಸಂಖ್ಯೆ ಕಡಿಮೆಯಾಗಿ ನಾಸ್ತಿಕರ ಸಂಖ್ಯೆ ಕೂಡ ಬೆಳೀತಾ ಹೋಗೋದರ ಜೊತೆಗೆ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಹೆಚ್ಚಾಗತ್ತೆ ಅಂತ ಪ್ಯೂರ್ ರಿಸರ್ಚ್ನ ವರದಿ ಹೇಳ್ತಾ ಇದೆ. ಇನ್ನು ಉತ್ತರ ಅಮೆರಿಕಾದಲ್ಲಿ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಹಾಗೂ ಕೆನಡಾಗಳಲ್ಲಿ ಮುಸ್ಲಿಮರ ಜನಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. ಆದರೂ ಅಲ್ಲಿ ಬಹುಸಂಖ್ಯಾತರಾಗಿ ಕ್ರೈಸ್ತರೇ ಇರ್ತಾರೆ. ಅಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 2050ರ ಹೊತ್ತಿಗೆ ಕ್ರೈಸ್ತರು 66.4% ಇದ್ರೆ ನಾಸ್ತಿಕರ ಸಂಖ್ಯೆ 16ರಿಂದ 25.6ಕ್ಕೆ ಏರಿಕೆ ಆಗುತ್ತೆ. ಅಮೆರಿಕಾದಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 2010ರಲ್ಲಿ 0.9ರಷ್ಟಿದ್ದ ಮುಸ್ಲಿಮರ ಸಂಖ್ಯೆ 2050ರ ಹೊತ್ತಿಗೆ 2.1%ಗೆ ಏರಿಕೆ ಆಗುತ್ತೆ. ಸೊ ಅಲ್ಲಿ ಕೂಡ ಅವರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದರೆ ಅಮೆರಿಕ ಅಕ್ರಮ ವಲಸೆಗಳನ್ನ ಸ್ಟ್ರಿಕ್ಟ್ ಆಗಿ ತಡೆಯೋ ಮಾತುಗಳನ್ನ ಆಡ್ತಾ ಇದೆ. ಹೀಗಾಗಿ ಅಲ್ಲಿ ವಲಸೆಗಳನ್ನ ನಿಯಂತ್ರಿಸಿದ್ರೆ ಬಹುಶಃ ಕ್ರೈಸ್ತರ ಬಾಹುಳ್ಯವನ್ನ ಅವರು ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಬಹುದು. ಇನ್ನು ಆಫ್ರಿಕಾದ ಸಬ್ಸಹರಾ ರೀಜನ್ನಲ್ಲಿ ಜಗತ್ತಲ್ಲೇ ಅತಿ ಹೆಚ್ಚು ಜನಸಂಖ್ಯಾ ಸ್ಫೋಟ ಉಂಟಾಗುತ್ತಂತೆ. ಈ ದೇಶಗಳಲ್ಲಿ ಮುಸ್ಲಿಮರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಲಿದ್ದು 2010ರಲ್ಲಿ ಜಗತ್ತಿನ ಒಟ್ಟು ಜನಸಂಖ್ಯೆಯ 12% ಪಾಲನ್ನ ಹೊಂದಿದ್ದ ಈ ಸಬ್ಸಹರಾ ಪ್ರದೇಶ 2050ರ ಹೊತ್ತಿಗೆ 20% ಜನಸಂಖ್ಯೆಯನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಈ ಸಬ್ಸಹರಾ ಪ್ರದೇಶದಲ್ಲಿನ ಕ್ರೈಸ್ತರ ಸಂಖ್ಯೆ ಕೂಡ ಹೆಚ್ಚಾಗಲಿದ್ದು 2010ರಲ್ಲಿ ಇಲ್ಲಿದ್ದ ಕ್ರಿಶ್ಚಿಯನ್ ಜನಸಂಖ್ಯೆಯ ಪ್ರಮಾಣ 24%ನಷ್ಟಿದ್ರೆ 2050ರ ಹೊತ್ತಿಗೆ ಅದು 38%ಗೆ ಹೆಚ್ಚಾಗುತ್ತೆ. ಆದರೂ ಈ ಪ್ರದೇಶದಲ್ಲಿ ಮುಸಲ್ಮಾನರ ಸಂಖ್ಯೆ ಕೂಡ 50% ಹೆಚ್ಚಾಗುತ್ತೆ ಅಂತ ಪ್ಯೂರ್ ರಿಸರ್ಚ್ ಹೇಳ್ತಾ ಇದೆ. ಇನ್ನು ಏಷ್ಯಾ ಪೆಸಿಫಿಕ್ ಗೆಳೆಯರೆ, ಇದನ್ನೇ ಒಂದು ಜಗತ್ತು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕೆಂದ್ರೆ 2010ರಲ್ಲಿ ಏಷ್ಯಾ ಪೆಸಿಫಿಕ್ ಭಾಗ ಜಗತ್ತಿನ ಒಟ್ಟು ಜನಸಂಖ್ಯೆಗೆ 59% ಕೊಡುಗೆಯನ್ನು ಕೊಟ್ಟಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಚೈನಾ ಹಾಗೂ ಇಂಡೋನೇಷ್ಯಾಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗೋದ್ರಿಂದ 2050ರ ಹೊತ್ತಿಗೆ ಜಗತ್ತಿನ ಒಟ್ಟು ಜನಸಂಖ್ಯೆಯ ಪೈಕಿ 54% ಪಾಲನ್ನ ಮಾತ್ರ ಈ ಇಂಡೋ ಪೆಸಿಫಿಕ್ ಭಾಗ ಪಡ್ಕೊಳ್ಳುತ್ತೆ. ಆದರೆ ಭಾರತದ ಕಥೆ ಸ್ವಲ್ಪ ಭಿನ್ನವಾಗಿ ಕಾಣ್ತಾ ಇದೆ. ಸದ್ಯಕ್ಕೆ ಈ ಪ್ಯೂರ್ ರಿಸರ್ಚ್ ವರದಿಯ ಪ್ರಕಾರ ಭಾರತದಲ್ಲಿ 2050ರ ಹೊತ್ತಿಗೆ ಮುಸಲ್ಮಾನರ ಜನಸಂಖ್ಯೆ 31 ಕೋಟಿಯನ್ನ ತಲುಪುತ್ತಂತೆ. ಅಂದ್ರೆ ಅವತ್ತಿಗೆ ಭಾರತ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಮುಸ್ಲಿಮರನ್ನ ಹೊಂದಿರುವ ದೇಶವಾಗಿ ಗುರುತಿಸಿಕೊಳ್ಳುತ್ತೆ. 2010ರ ವರದಿಗಳ ಪ್ರಕಾರ ಭಾರತದಲ್ಲಿ 14 ಕೋಟಿಯಷ್ಟು ಮುಸ್ಲಿಮರಿದ್ರು. ಅದು ಈಗ 21 ಕೋಟಿಯವರೆಗೆ ಮುಟ್ಟಿರಬಹುದು. ಮುಂದೆ 2050ರ ಹೊತ್ತಿಗೆ ಮುಸ್ಲಿಮರ ಜನಸಂಖ್ಯೆ 31 ಕೋಟಿಯನ್ನ ತಲುಪಲಿದೆ. ಅಂದ್ರೆ ಮುಂದಿನ 26 ವರ್ಷಗಳಲ್ಲಿ ಮುಸ್ಲಿಮರ ಜನಸಂಖ್ಯೆ 10 ಕೋಟಿಯಷ್ಟು ಹೆಚ್ಚಾಗಲಿದ್ದು 50% ಅವರು ಜನಸಂಖ್ಯೆಯನ್ನು ವೃದ್ಧಿ ಮಾಡ್ಕೋತಾರೆ. ಇನ್ನು ಜಗತ್ತಿನ ಅತಿ ಹೆಚ್ಚು ಮುಸ್ಲಿಮರನ್ನ ಹೊಂದಿರುವ ಇಂಡೋನೇಷ್ಯಾದಲ್ಲಿ ಜನಸಂಖ್ಯೆಯ ಪ್ರಮಾಣ ಕುಸಿತಾ ಇದೆ. ಆದರೆ ನಮ್ಮ ಪಕ್ಕದ ಪಾಕಿಸ್ತಾನ ಇದೆಯಲ್ಲ, ಅಲ್ಲಿ ಮುಸ್ಲಿಂ ಜನಸಂಖ್ಯೆ 27 ಕೋಟಿಗೆ ಹೆಚ್ಚಾಗುತ್ತೆ. ಅದು ಜಗತ್ತಿನ 2ನೇ ಅತಿ ದೊಡ್ಡ ಮುಸ್ಲಿಂ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತೆ. ಸೊ 2050ಕ್ಕೆ ಭಾರತ ಮುಸ್ಲಿಂ ದೇಶ ಆಗದೇ ಇರಬಹುದು, ಆದರೆ ಜಗತ್ತಿನಲ್ಲೇ ಅತಿ ಹೆಚ್ಚು ಮುಸ್ಲಿಮರನ್ನ ಹೊಂದಿರುವ ದೇಶ ಅಂತ ಅಂತೂ ಗುರುತಿಸಿಕೊಳ್ಳುತ್ತೆ ಅಂತ ಈ ರಿಸರ್ಚ್ ವರದಿ ಹೇಳ್ತಾ ಇದೆ. ಇನ್ನು ಭಾರತದಲ್ಲಿ ಹಿಂದೂಗಳ ಕಥೆ ಏನಾಗುತ್ತೆ? ಜಗತ್ತಿನ ಒಟ್ಟು ಹಿಂದೂಗಳ ಸಂಖ್ಯೆ 2010ರಲ್ಲಿ 103 ಕೋಟಿ ಇತ್ತು. ಅದು 2050ರ ಹೊತ್ತಿಗೆ 138 ಕೋಟಿಗೆ ಮುಟ್ಟುತ್ತೆ. ಇದರಲ್ಲಿ ಬಹುಪಾಲು ಅಂದ್ರೆ 130 ಕೋಟಿಯಷ್ಟು ಹಿಂದೂಗಳು ಭಾರತದಲ್ಲೇ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಸೊ 2010ರಲ್ಲಿ 100 ಕೋಟಿಯಷ್ಟು ಹಿಂದೂಗಳಿದ್ರು. ಅದು 2050ರ ಹೊತ್ತಿಗೆ ಅಂದ್ರೆ 40 ವರ್ಷಗಳಲ್ಲಿ 30% ಪ್ರಗತಿಯನ್ನು ಹೊಂದಿ 30 ಕೋಟಿ ಜನಸಂಖ್ಯೆ ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಜನಸಂಖ್ಯೆಯ ವೃದ್ಧಿಯ ಪ್ರಮಾಣವನ್ನ ನಾವು ಶೇಕಡವಾರು ಲೆಕ್ಕದಲ್ಲಿ ನೋಡೋದಾದ್ರೆ ಮುಸ್ಲಿಮರ ಜನಸಂಖ್ಯೆ 50% ಹೆಚ್ಚಾಗ್ತಾ ಇದೆ. ಹಿಂದೂಗಳ ಜನಸಂಖ್ಯೆ 30%ನಷ್ಟು ಮಾತ್ರ ಹೆಚ್ಚಾಗ್ತಾ ಇದೆ. ಅಂದ್ರೆ 2010ರಲ್ಲಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ರೇಷಿಯೋ ಅನ್ನೋದು 12:2 ಇತ್ತು. ಅಂದ್ರೆ 12 ಮಂದಿ ಹಿಂದೂಗಳಿಗೆ 2 ಮುಸ್ಲಿಂ ಪ್ರಜೆಗಳಿರ್ತಾ ಇದ್ರು. ಆದ್ರೆ 2050ರ ಹೊತ್ತಿಗೆ ಅದು 9:2 ಅಂದ್ರೆ 9 ಮಂದಿ ಹಿಂದೂಗಳಿಗೆ 2 ಮುಸಲ್ಮಾನರು ಸಿಗ್ತಾ ಹೋಗ್ತಾರೆ. ಹಿಂದೂಗಳ ಜನಸಂಖ್ಯೆಯ ಪ್ರಮಾಣ ಕಡಿಮೆ ಆಗಿರುತ್ತೆ, ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿರುತ್ತೆ.
ಇನ್ನು ಜಗತ್ತಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣಗಳೇನು? ಈ ಪ್ರಶ್ನೆಗೆ ಉತ್ತರ ಶರಿಯಾ. ಜಗತ್ತಿನ ನಾನಾ ದೇಶಗಳಲ್ಲಿ ಅವರಿಗೆ ಮದುವೆ, ಮಕ್ಕಳು, ವಿಚ್ಛೇದನ ಇಂಥ ವಿಷಯಗಳಲ್ಲಿ ನೆಲದ ಕಾನೂನುಗಳು ಅನ್ವಯ ಆಗೋದೇ ಇಲ್ಲ. ಬೈಗಮಿ ಅಂದ್ರೆ ಬಹುಪತ್ನಿತ್ವಕ್ಕಲ್ಲಿ ಅವಕಾಶ ಇದೆ. ಹಿಂದೂಗಳಿಗೆ ಅದಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ. ಹಾಗೆ ಅದನ್ನ ಸಾಮಾಜಿಕ ಕಳಂಕವಾಗಿ ನೋಡೋ ಪದ್ಧತಿ ಕೂಡ ನಮ್ಮಲ್ಲಿದೆ. ಇನ್ನು ಮದುವೆಯ ವಯಸ್ಸು ಹೆಣ್ಣಿಗೆ 18 ವರ್ಷ, ಗಂಡಿಗೆ 21 ವರ್ಷ ಅಂತ ಸರ್ಕಾರಗಳು ಹೇಳುತ್ತವೆ. ಆದರೆ ಮುಸಲ್ಮಾನರಿಗೆ ಪ್ರತ್ಯೇಕ ಕಾನೂನುಗಳಿರೋದ್ರಿಂದ ಅವರು 18 ವರ್ಷ ತುಂಬಲೇಬೇಕು ಅಂತ ಕಾಯೋದಿಕ್ಕೂ ಹೋಗೋದಿಲ್ಲ. ಬೇಗ ಮದುವೆ, ಬೇಗ ಮಕ್ಕಳು, ಹೀಗಾಗಿ ಅಲ್ಲಿ ಫಲವತ್ತತೆಯ ಪ್ರಮಾಣ ಕೂಡ ಹೆಚ್ಚು. ಸದ್ಯದ ಲೆಕ್ಕಾಚಾರಗಳ ಪ್ರಕಾರ ಭಾರತದಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಸರಾಸರಿ 2.4 ಮಕ್ಕಳನ್ನ ಹೆರುವ ಶಕ್ತಿಯನ್ನು ಹೊಂದಿದ್ರೆ ಮುಸ್ಲಿಮರಲ್ಲಿ ಈ ಪ್ರಮಾಣ 3.1ರಷ್ಟಿದೆ. ಹೀಗಾಗಿನೇ ಹಿಂದೂಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಶಾಲಾ ಕಾಲೇಜುಗಳು, ಫೀಸುಗಳು, ಮಕ್ಕಳನ್ನ ಸಾಕೋದು ಇದೆಲ್ಲ ಹೇಗೆ ಅನ್ನೋ ಭಯ, ಹೆಚ್ಚು ಮಕ್ಕಳಾದ್ರೆ ಅಕ್ಕಪಕ್ಕದವ್ರು ಏನಂದ್ಕಾತಾರೋ ಅನ್ನೋ ಸಂಶಯ, ಅಯ್ಯೋ ಒಂದೇ ಸಾಕಪ್ಪ ಅನ್ನೋ ಬಿಂಕ, ಇವ್ಯಾವು ಕೂಡ ಅಲ್ಲಿ ಇಲ್ಲ. ಇನ್ನು ಹಿಂದೂಗಳಿಗೆ ಹೆಚ್ಚು ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳೋ ಯಾವ ಮಠಗಳು ಕೂಡ ಉಚಿತ ಶಾಲೆಗಳನ್ನು ತೆರೆಯೋದಕ್ಕೆ ಹೋಗೋದಿಲ್ಲ. ಸಮುದಾಯದ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಪೋಷಣೆಗೆ ಅವರು ಮುಂದಾಗೋದೂ ಇಲ್ಲ. ಆದರೆ ಅಲ್ಲಿ ಎಷ್ಟೇ ಮಕ್ಕಳಾದರೂ ಖುದಾ ದೇಖ್ಭಾಲ್ ಮಾಡ್ತಾನೆ ಅನ್ನೋ ನಂಬಿಕೆ ಅವರಲ್ಲಿದೆ. ಹೀಗಾಗಿ ಅಲ್ಲಿ ಜನಸಂಖ್ಯೆ ಹೆಚ್ಚಾಗತ್ತೆ, ಇಲ್ಲಿ ಜನಸಂಖ್ಯೆ ಕಡಿಮೆ ಆಗುತ್ತೆ. ಇದೆಲ್ಲದರ ನಡುವೆಯೂ ಚೈನಾ, ಜಪಾನ್ ಹಾಗೂ ಇನ್ನಿತರೆ ಇಂಡೋ ಪೆಸಿಫಿಕ್ ದೇಶಗಳಿಗಿಂತ ಹೆಚ್ಚಿನ ಯುವ ಸಮುದಾಯ ಭಾರತದಲ್ಲಿ ಮುಂದಿನ ದಿನಗಳಲ್ಲಿರಲಿದೆ ಅನ್ನೋದನ್ನ ಪ್ಯೂರ್ ರಿಸರ್ಚ್ ವರದಿ ಹೇಳ್ತಾ ಇದೆ. ಇನ್ನು ಈ ವರದಿಯನ್ನು ಕೊಟ್ಟಿರುವ ಪ್ಯೂರ್ ರಿಸರ್ಚ್ ಸಂಸ್ಥೆಯ ಮೂಲ ಅಮೆರಿಕದ ವಾಷಿಂಗ್ಟನ್. ಇವರು ಆಸ್ಟ್ರಿಯಾದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಪ್ಲೈಡ್ ಸಿಸ್ಟಮ್ ಅನಾಲಿಸಿಸ್ ಜೊತೆ ಸೇರಿಕೊಂಡು ಈ ವರದಿಯನ್ನು ಪ್ರಕಟಿಸ್ತಾ ಇದ್ದಾರೆ. ಇಲ್ಲಿ 8 ಪ್ರಮುಖ ಮತಗಳ ಮೇಲೆ ಈ ಸರ್ವೆ ನಡೆದಿದ್ದು, ಚೈನಾದಲ್ಲಿ ಸರ್ವೆ ಕಾರ್ಯಕ್ಕೆ ನಿರೀಕ್ಷಿತ ಬೆಂಬಲ ಸಿಕ್ಕಿಲ್ಲ ಅಂತ ಆ ಸಂಸ್ಥೆ ಹೇಳುತ್ತೆ. ಹಾಗೇನೆ ಸಾಕಷ್ಟು ದೇಶಗಳಲ್ಲಿ ಒಳಪಂಗಡಗಳ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಜಗತ್ತಲ್ಲಿ ಸುನ್ನಿಗಳೆಷ್ಟು, ಶಿಯಾಗಳೆಷ್ಟು, ಆರ್ಥೋಡಾಕ್ಸ್ ಕ್ರೈಸ್ತರೆಷ್ಟಿದ್ದಾರೆ, ಕ್ಯಾಥೋಲಿಕರೆಷ್ಟಿದ್ದಾರೆ, ಪ್ರೊಟೆಸ್ಟೆಂಟರು ಎಷ್ಟಿದ್ದಾರೆ, ಅವರಲ್ಲಿನ ಒಳಪಂಗಡಗಳ ಜನ ಎಷ್ಟು ಅನ್ನೋದರ ಲೆಕ್ಕ ಸಿಕ್ಕಿಲ್ಲ ಅಂತ ಆ ಸಂಸ್ಥೆ ಹೇಳ್ಕೊಳ್ತಾ ಇದೆ. ಇದು ಗೆಳೆಯರೆ ಭಾರತ ಹಾಗೂ ವಿಶ್ವದಲ್ಲಿ ಹೆಚ್ಚಾಗಲಿರುವ ಜನಸಂಖ್ಯೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.